ನಡೆಸುತ್ತಿರುವ ಒಂದೊಂದು ಕಾರ್ಯಕ್ರಮವೂ ಕೂಡ ಅದ್ಭುತ. ಅವರ ವಿದ್ಯಾಪೋಷಕ ಸಂಸ್ಥೆಯ ಮುಖಾಂತರ ಶಿಕ್ಷಣಕ್ಕೆ ಸಹಾಯ ನೀಡುವುದು, ಎಲ್ಲ ಕಲಾವಿದರಿಗೆ ಅವರ ಕಷ್ಟ ಸ್ಥಿತಿಯಲ್ಲಿ ಅವರಿಗೆ ಸಹಾಯ ನೀಡುವುದು, ಪ್ರಶಸ್ತಿ ಪ್ರದಾನ, ಎಷ್ಟು ಶಿಕ್ಷಣ ಕಾರ್ಯಕ್ರಮ ಒಂದೊಂದು ಕೂಡ ನಾವು ಎಲ್ಲಿಯೂ ಕಾಣಲಿಕ್ಕಿಲ್ಲ. ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಮಾದರಿಯಾಗುವ ರೀತಿಯಲ್ಲಿ ಆ ಯಕ್ಷಗಾನ ಕಲೆಯ ಪ್ರೋತ್ಸಾಹದ ಕಾರ್ಯ ಅತ್ಯುತ್ತಮವಾಗಿ ಅತ್ಯದ್ಭುತವಾಗಿ ಯಕ್ಷಗಾನ ಕಲಾರಂಗ ನಡೆಸ್ತಾ ಇದೆ. ಈ ಯಕ್ಷ ಶಿಕ್ಷಣ ಕಾರ್ಯಕ್ರಮ ನನಗೆ ಈ ಪರ್ಯಾಯದ ಅವಸರದಲ್ಲಿ ಹೆಚ್ಚು ನೋಡಲಿಕ್ಕೆ ಅವಕಾಶ ಆಗಲಿಲ್ಲ. ಸಂಜೆ ಸಂದರ್ಶಕರು ಅವರನ್ನೆಲ್ಲ ನಾವು ಮಾತಾಡಿ ಕಳಿಸಿಕೋಬೇಕು. ಸಾಯಂಕಾಲ ಕಾರ್ಯಕ್ರಮಕ್ಕೂ ಸರಿಯಾಗಿ ಬರಲಿಕ್ಕೆ ಅವಕಾಶ ಆಗಲಿಲ್ಲ. ರಾತ್ರಿಯಂತೂ ಉತ್ಸವ ಪೂಜಾ ಈ ಕಾರ್ಯಕ್ರಮ ಅದು ಮುಗಿಯುವಾಗ ಇಲ್ಲಿ ಕಾರ್ಯಕ್ರಮ ಮುಗಿದು ಹೋಗ್ತದೆ. ಹೀಗಾಗಿ 2 ಹೊತ್ತು ಕೂಡ ಬರಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಪ್ರತಿದಿನ ಸ್ವಲ್ಪ ಹೊತ್ತಾದರೂ ಕೂಡ ಬಂದು ಒಂದು 15 ನಿಮಿಷ ಆದರೂ ಕೂಡ ಆ ಕಾರ್ಯಕ್ರಮ ನೋಡಿ ಹೋಗ್ತಾ ಇದ್ದೆ. ಬಹಳ ಆಶ್ಚರ್ಯವಾಯಿತು. ಆ ಮಕ್ಕಳ ಮಾತಿನ ವೈಖರಿ, ಅವರ ಧೈರ್ಯ, ಅವರೇನು ಎಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ನರ್ತನ ಈ ನಿಜವಾದ ಏನು ಮೇಳಗಳಲ್ಲಿ ಆಗುವ ನರ್ತನಕ್ಕಿಂತಲೂ ಕೂಡ ಚೆನ್ನಾದ ನೃತ್ಯವನ್ನು ಮಕ್ಕಳು ತೋರಿಸಿದ್ದಾರೆ. ನನಗೆ ಆಶ್ಚರ್ಯವಾಯಿತು. ಅವರು ಅಷ್ಟು ಅದರಲ್ಲಿ ತಮ್ಮನ್ನು ಪೂರ್ತಿಯಾಗಿ ಅಳವಡಿಸಿಕೊಂಡು ಅಷ್ಟು ಧೈರ್ಯದಿಂದ ಮಾತಾಡಿದ್ದು, ಆ ಸಂವಾದ, ನರ್ತನ ಎಲ್ಲವೂ ಕೂಡ ಬಹಳ ನನಗೆ ಆಶ್ಚರ್ಯಕರವಾಯಿತು. ಆ ರೀತಿ ಮಕ್ಕಳು ತಮ್ಮ ಉತ್ತಮವಾದ ಪ್ರತಿಭೆಯನ್ನು ಯಕ್ಷಗಾನ ಕಲಾರಂಗ ನಡೆಸಿದ ಯಕ್ಷ ಶಿಕ್ಷಣ ಪ್ರಶಸ್ತಿಯ ಮುಖಾಂತರ ನಮಗೆ ಯಾರಿಗೂ ಕೂಡ ಅದನ್ನು ನೋಡಿ ಸಾಕು ಅಂತ ಅನಿಸಲೇ ಇಲ್ಲ. ಅಷ್ಟು ಆಕರ್ಷಕವಾದ ರೀತಿಯಲ್ಲಿ ಅವರು ಮಕ್ಕಳು ತಮ್ಮ ಅಭಿನಯ ತೋರಿಸಿದ್ದಾರೆ ಎಂಬುದು ಕೆಲವು ಪ್ರತಿನಿತ್ಯ ಸ್ವಲ್ಪ ಹೊತ್ತು ನೋಡುವಾಗಲೇ ನಮಗೆ ಅನುಭವಕ್ಕೆ ಬಂತು. ಅಂತಹ ದೊಡ್ಡ ಸಾಧನೆ ಮಕ್ಕಳಲ್ಲಿ ಆ ಥರದ ಸಂಸ್ಕಾರ ನೀಡುವ ಕಾರ್ಯ ಇವತ್ತು 3 ವಿದ್ಯಾರ್ಥಿಗಳು ಮಾತಾಡಿದರು. ಮಾತಿನಲ್ಲಿ ಎಷ್ಟು ಸ್ಪಷ್ಟತೆ, ಭಾಷೆ ಎಷ್ಟು ಚೆನ್ನಾಗಿತ್ತು ಮತ್ತು ಒಳ್ಳೆಯ ಧೈರ್ಯದಿಂದ ಮಾತಾಡಿದ್ದಾರೆ. ಮಕ್ಕಳಲ್ಲಿ ಆತ್ಮವಿಶ್ವಾಸ, ಧೈರ್ಯ, ಸಭಾಕಂಪವಿಲ್ಲದೆ ಮಾತಾಡುವಂಥ ಧೈರ್ಯ, ಇದೆಲ್ಲ ಈ ಯಕ್ಷ ಶಿಕ್ಷಣ ಅವರು ಏರ್ಪಡಿಸಿದ ಕಲಾ ಪ್ರದರ್ಶನದಿಂದ ಮಕ್ಕಳು ಮುಂದೆ ಯಾವ ಸಭೆಯಲ್ಲಿಯೂ ಕೂಡ ಮಾತಾಡಲಿಕ್ಕೆ ಬೇಕಾದ ಸಾಮರ್ಥ್ಯ ಮತ್ತು ನೃತ್ಯದ ಮುಖಾಂತರವಾಗಿ ಅವರಿಗೆ ದೈಹಿಕ ಉಲ್ಲಾಸ, ಮಾನಸಿಕ ಉಲ್ಲಾಸ ಎರಡನ್ನೂ ಕೂಡ ನೀಡುವ ಈ ಯಕ್ಷ ಶಿಕ್ಷಣ ಕಾರ್ಯಕ್ರಮದಿಂದ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಮತ್ತಷ್ಟು ಹೆಚ್ಚು ಧೈರ್ಯ ಶಕ್ತಿ ಬೆಳೆಯದೆ ಹೊರತು ಯಾವುದೇ ರೀತಿಯಿಂದ ಅವರಿಗೆ ಶಿಕ್ಷಣಕ್ಕೆ ಕೊರತೆ ಆಗೋದಿಲ್ಲ ಎಂಬುದನ್ನು ಖಂಡಿತವಾಗಿ ಕೂಡ ಅರ್ಥ ಮಾಡಿಕೊಳ್ಳಬಹುದು. ಅಂಥ ಉತ್ತಮವಾದ ಈ ಕಾರ್ಯಕ್ರಮವನ್ನು ಕಂಡು ಈಗ ಅತ್ಯಂತ ಸಂತೋಷ ಆಗಿದೆ. ಇದಕ್ಕಾಗಿ ಶ್ರಮಪಟ್ಟ ಆ ಗುರುಗಳನ್ನು ನಾವು ವಿಶೇಷವಾಗಿ ಅಭಿನಂದಿಸಬೇಕು. ಇಷ್ಟು ಶ್ರಮಪಟ್ಟು ಮಕ್ಕಳಲ್ಲಿ ಅಂಥ ಶಿಕ್ಷಣ ಕಲೆಯನ್ನು ಅವರು ಏನು ಮೂಡಿಸಿದ್ದಾರೆ, ಯಕ್ಷಗಾನದ ಒಂದು ಕಲೆಯನ್ನು ಮೂಡಿಸಿದ್ದಾರೆ. ನಿಜವಾಗಿಯೂ ಕೂಡ ಅವರ ಸಾಹಸ ಅಭಿನಂದನೀಯ. ಇದನ್ನೆಲ್ಲ ಸಂಯೋಜನೆ ಮಾಡಿದ ಯಕ್ಷಗಾನ ಕಲಾರಂಗ ಯಕ್ಷ ಶಿಕ್ಷಣದ ಮುಖಾಂತರ ಯಕ್ಷಗಾನದ ರಕ್ಷೆಯನ್ನು ಮಾಡ್ತಾಯಿದೆ. ಯಕ್ಷ ಶಿಕ್ಷಣ ಕಾರ್ಯಕ್ರಮದಿಂದ ಯಕ್ಷಗಾನದ ರಕ್ಷಣ ಆ ಕಾರ್ಯಕ್ರಮ ಕಲಾರಂಗ ನಡೀತಾ ಇದೆ. ಚೆನ್ನಾಗಿ ಇದೇ ರೀತಿ ನಡೆಯಲಿ ಎಂಬುದಾಗಿ ನಾವು ಕೃಷ್ಣನನ್ನು ಪ್ರಾರ್ಥಿಸ್ತೇವೆ.